ನಾನು ಯಾವ ರೀತಿ ಇದು ನಾನು ರೋಡಲ್ಲಿ ಬೆಳಗ್ಗೆ ಹೋಗಿ ಕೂತ್ಕೊಳ್ತಾ ಇದ್ದೆ. ಆವಾಗ ಈ ಮಕ್ಕಳು ಇಲ್ಲಿಂದ ನರಸೀಪುರಕ್ಕೆ ಹೋಗ್ತಾಯಿದ್ರು ಕಾನ್ವೆಂಟ್ಗೆ. ಆವಾಗ ಸ್ವಲ್ಪ ಇತ್ತು ನನಗೆ ಒಂದು ರೀತಿ ಈ ವಿದ್ಯಾಭ್ಯಾಸ ಅಂತಂದರೆ ಸ್ವಲ್ಪ ಆಸಕ್ತಿ. ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಕೂಡ ಹೋಗಿ ನಾನು ಮಕ್ಕಳಿಗೆ ಪಾಠ ಮಾಡೋದು, ಮತ್ತು ಅವ್ರಿಗೆ ಏನು ಬೇಕು ಸಲಕರಣೆಗಳು ತಗೊಡೋದು, ಈಗೆಲ್ಲ ಒಂದು ಮಾಡ್ತಾಯಿದ್ದೆ. ಈಗ ಮಕ್ಕಳು ಬಂದಾಗ ಕಾನ್ವೆಂಟ್ ಮಕ್ಕಳು ಬಂದಾಗ ನಾನು ವಾಟ್ ಇಸ್ ಯುವರ್ ನೇಮ್ ಅನ್ನೋದು, ವಾಟ್ ಇಸ್ ಯುವರ್ ಫಾದರ್ ನೇಮ್, ವಾಟ್ ಇಸ್ ಯುವರ್ ಮದರ್ ನೇಮ್ ಅಂತ ಇವೆಲ್ಲ ಕೇಳ್ತಾ ಇದ್ದಾಗ ಒಬ್ಬ ಅವರು, ಸರ್ ಯಾಕೆ ಇಷ್ಟೆಲ್ಲ ಕೇಳ್ತಿರಲ್ಲ, ನೀವೇ ಯಾಕೆ ಒಂದು ಕಾನ್ವೆಂಟ್ ಮಾಡಬಾರ್ದ ಅಂತ ಒಂದು ಹೇಳಿದ್ರು. ಅದ್ಯಾವ ಸಂದರ್ಭದ ಹೇಳಿದ್ರು ಅದು ನನ್ನ ಮನಸ್ಸಲ್ಲಿ ಬಂತು. ಆವಾಗ ನನ್ನ ಮಗ ಬಸವಪ್ರಭು ಶರ್ಮಾ ಅಂದ್ಬಿಟ್ಟು ಆ ಏಜಿನ ಮಕ್ಕಳನ್ನ 4 ವರ್ಷದ ಮಕ್ಕಳನ್ನ ಸೇರಿಸಿ ಒಂದು ಕಾನ್ವೆಂಟ್ ಮಾಡಬೇಕು ಅಂದ್ಬಿಟ್ಟು ಒಂದು 25 ಮಕ್ಕಳನ್ನ ತಗೊಂಡು ನಾನು ಒಂದು ಜನತಾ ಮನೆ 30 ರೂಪಾಯಿ ಅದಕ್ಕೆ ಬಾಡಿಗೆ ಅಲ್ಲಿ ಪ್ರಾರಂಭ ಮಾಡಿದೆ. ವಸಂತ್ ಕುಮಾರ್ ಏನ್ಬಿಟ್ಟು ಒಬ್ಬರು ನಂಜನಗೂಡವರು, ಅವರು NST ಮಾಡಿದರು, ಅವ್ರನ್ನ ತಗೊಂಬಂದು ಪ್ರಾರಂಭಿಸಿದಾಗ 30 ರೂಪಾಯಿ. ಅನಂತರ 89ನಲ್ಲಿ ನನಗೆ ಪುಟ್ಟಬೂದಿ ಅವರು ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು. ಆವಾಗ ಅವರು ನನಗೆ ಪರ್ಮಿಷನ್ ಕೊಟ್ಟರು, ಅನುಮತಿನ ಈ ಒಂದು ಕಾನ್ವೆಂಟ್ ನಡೆಸೋದಕ್ಕೆ. ಮತ್ತು ಹಾಗೆ ಇಲ್ಲಿ ಪ್ರೈಮರಿ ಇತ್ತು, ಅದನ್ನು ಮಿಡ್ ಸ್ಕೂಲ್ ಮಾಡೋದು ಎರಡನ್ನೂ ಅವರು ಅವ್ರ ಕಾಲದಲ್ಲಿ ಮಾಡಿಕೊಟ್ರು. ಹಳ್ಳಿಯಿಂದ ದಿಲ್ಲಿಯ ತನಕ ಅನ್ನುವ ಒಂದು ಮಾತಿದೆ. ಅಲ್ಲದೆ ಸಾಧನೆ ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸ್ವತ್ತಲ್ಲ ಎಂಬ ಮಾತನ್ನ ಅಕ್ಷರಶಃ ನಿಜ ಮಾಡಿರುವಂಥದ್ದು ನಮ್ಮ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕುರುಬೂರಿನ ಹೆಮ್ಮೆಯ ಚೈತ್ರ ಅನ್ನುವ ವಿದ್ಯಾರ್ಥಿನಿ. ಸದ್ಯ ಇದೀಗ ದಕ್ಷಿಣ ಭಾರತದಿಂದ ಭಾರತದ ಖೋಖೋ ತಂಡಕ್ಕೆ ಆಯ್ಕೆಯಾಗಿರುವ ಏಕೈಕ ವಿದ್ಯಾರ್ಥಿನಿ ಅಂದ್ರೆ ಅದು ಚೈತ್ರ. ಸದ್ಯ ನನ್ನ ಜೊತೆ ಚೈತ್ರರ ಇಡೀ ಕುಟುಂಬ ಇದೆ. ನಾನು ಅವ್ರನ್ನ ಮಾತಾಡ್ತೀನಿ. ಮೊದಲಿಗೆ ಅವರ ತಂದೆ ಬಸವಣ್ಣ ಅವ್ರನ್ನ ಮಾತಾಡ್ತೀನಿ. ಸರ್, ನಿಮ್ಮ ಮಗಳು ಇದೀಗ ಭಾರತದ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿದ್ದಾರೆ, ಅದು ಸಾಮಾನ್ಯ ಮಾತಲ್ಲ, ಏನ್ ಅನಿಸ್ತದೆ ಸರ್? ನಮ್ಗೆ ತುಂಬ ಖುಷಿ ಆಯ್ತಿದೆ ಸರ್. ಇವಾಗ ಅವಳು ಫಸ್ಟು ಅದೇ ವಿದ್ಯಾದರ್ಶಿನಿ ಕಾನ್ವೆಂಟು ಕೂಸಿ ಬುರಿಂಗೇಶ್ ಅವರ ಅಲ್ಲಿಂದ 8ನೇ ತರಗತಿಯಿಂದ ಅವಳು ಓದ್ಲು, LKGಯಿಂದ. ಆದರೆ ಈಗ ಅವಳಿಗೆ ಮತ್ತೆ ನಾವು ಆವಾಗ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕು ಅಂತ ಕರ್ಕೊ ಹೋಗ್ತಾ ಇದ್ದೆ. ಬುರಿಂಗೇಶ್ ಅವರು ನಾವು ಓದಿಸ್ಕೊತೀವಿ ಅಂದ್ಬಿಟ್ಟು ನಮ್ಗೆ ಭಾಳ ತುಂಬ ಕಷ್ಟ. ಅದು ಕೂಡ ಆಗ ಅವರು ಏನೋ ಎಕ್ಸಾಮ್ ಪೇಜು ಎಲ್ಲ ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಮಾಡಿ ಅವರೇ ಈಗ ಅಲ್ಲೇ ಇದು ಮಾಡಿ ಈ ಥರ ಈ ಲೆವೆಲ್ಗೆ ಬಂದಿರೋದು ನಮ್ಮ ಹುಡುಗ ಭಾಳ ನಮ್ಗೆ ಭಾಳ ಖುಷಿ ಆಯ್ತದೆ ಸರ್. ಇನ್ನು ತಾಯಿಯೇ ಮೊದಲ ಪಾಠಶಾಲೆ ಅಂದ್ರೆ ಮೊದಲ ಗುರು ಅಂತ ಹೇಳ್ತಾರೆ. ಚೈತ್ರ ಅವ್ರ ತಾಯಿ ನನ್ನ ಜೊತೆ ಇದ್ದಾರೆ, ಮಾತಾಡ್ತೀನಮ್ಮ. ನಿಮ್ಮ ಮಗಳು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗಿದ್ದಾರೆ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗುತ್ತೆ ಸರ್, ಹೇಳ್ಕೊಳಕ್ ಆಗದೆ ಇರೋಷ್ಟು ಖುಷಿ ಆಗುತ್ತೆ ಸರ್. ನಾನು ಮೊದಲನೇದಾಗಿ ನಾವು ಗ್ರಾಮಾಂತರ ಪ್ರೌಢಶಾಲೆ ಕನಕಪುರ ದೇಗುಲ ಮಠದ ಹಿರಿಯ ಶ್ರೀಗಳು ಕ್ರಿಯಾಶ್ರೀಗಳ ಅವರ ಆಶೀರ್ವಾದ ಹಾಗೂ ನಮ್ಮ ಗ್ರಾಮಾಂತರ ವಿದ್ಯಾದರ್ಶಿನಿ ಸ್ಕೂಲ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲನೇದಾಗಿ. ಆಮೇಲೆ ನಮ್ಮ ಮಗಳಿಗೆ ಕೋಚ್ ಕೊಟ್ಟರೆ ಟೀಚು ಮತ್ತು ಕೋಚು ಎರಡೂ ಮಾಡಿ ಇವತ್ತು ನಮ್ಮ ಮಗಳನ್ನ ಈ ಮಟ್ಟಕ್ಕೆ ತಂದಿರೋದು ನಮ್ಮ ಮಂಜುನಾಥ್ ಸರ್ನ ನಾನು ಕಣ್ಣಿಗೆ ಕಾಣೋ ದೇವರು ಅಂತ ನಾನು ಹೋಲ್ಸಕ್ಕೆ ಇಷ್ಟಪಡ್ತೀನಿ ಸರ್. ಈಗ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆದ್ರು ಅಂತ ಗೊತ್ತಾದಾಗ ಏನು ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಗ್ತದೆ ಸರ್ ನಮಗೆ. ನಮ್ಮ ಕ್ಲಬ್ಬಿಂದ 3 ಮಕ್ಕಳು ಹೋಗಿದ್ರು, ಆ 3ರಲ್ಲಿ ಯಾರು ಗೆದ್ದಿದ್ರು ಯಾರು ಬಂದಿದ್ರು ನಮ್ಗೆ ಇಷ್ಟೇ ಖುಷಿ ಆಯ್ತಿತ್ತು ಸರ್. ಅದು ನಮ್ಮ ಕುರುಬೂರಿಂದ ನಮ್ಮ ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿಂದ ನಮ್ಮ ಮಕ್ಕಳು 3ರಲ್ಲಿ ಯಾರು ಬಂದಿದ್ರು ನಾನು ಇಷ್ಟೇ ಖುಷಿ ಪಡ್ತಿದ್ದೆ ಸರ್. ಅದರಲ್ಲಿ ನಮ್ಮ ಮಗಳಾಗಿದ್ದಾಳೆ, ನಂಗೆ ತುಂಬ ಖುಷಿ ಆಗುತ್ತೆ ಸರ್. ನನಗೆ
ಈಗ ಸಾಮಾನ್ಯ ಮಕ್ಕಳು ಹೆಣ್ಮಕ್ಳು ಅಂದ್ರೆ ಅಮ್ಮ ಮನೆ ಒಳಗಿರ್ಲಿ ಎಷ್ಟಾಗುತ್ತೋ ಓದ್ಲಿಲ್ಲ ಅಂದ್ರೆ ಏನೋ ಮದುವೆ ಮಾಡ್ಬಿಡೋಣ ಅಂತ ಇರ್ತಾರೆ. ಚಿಕ್ಕ ಮಕ್ಕಳಿಂದ ಖೋ ಆಡ್ತೀನಿ ಅಂದಾಗ ಏನ್ ಅನ್ಸೋ ನೀವೇನು ಹೇಳಿದ್ರಿ ಆಗ? ಸರ್, ನಮ್ಮ ಮನೇಲಿ ನಮ್ಮ ತಂದೆಯವರು ಅವಿದ್ಯಾವಂತರು, ನಮ್ಮನ್ನ ಓದಕ್ಕೆ ಅವರು ಓದಿದ್ರೆ ಹೆಣ್ಮಕ್ಳು ನಾವು ಹೇಳೋದು ಹುಡುಗನ್ಗೆ ಮದುವೆ ಆಗಲ್ಲ ಅನ್ನೋ ಒಂದು ಇದ್ರ ಮೇಲೆ ಅವರು ನಮ್ಮನ್ನ ಓದ್ಸಕ್ಕೆ ಅವಕಾಶ ಕೊಡಲಿಲ್ಲ ಸರ್. ಆದರೆ ನಾನು 9ನೇ ಕ್ಲಾಸ್ ಓದಿರೋದ್ರಿಂದ ನನ್ನ ಮಗಳಿಗೆ ನಾನು ಅವಳಿಗೆ ಎಲ್ಲಿ ತನಕ ಓದಬೇಕು ಅನ್ನೋ ಆಸಕ್ತಿ ಇದೆ, ಅವಳು ಎಲ್ಲಿ ತನಕ ಆಡಬೇಕು ಅನ್ನೋ ಆಸಕ್ತಿ ಇದೆ, ಅಲ್ಲಿವರೆಗೂ ನಾನು ಅವಕಾಶ ಮಾಡಿಕೊಡ್ತೀನಿ. ನನಗೆ ಏನೇ ಕಷ್ಟ ಬಂದರೂ, ನನಗೆ ಏನೇ ಸಮಸ್ಯೆ ಬಂದ್ರೂ ನಾನು ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಮಗಳಿಗೆ ನೀನು ಎಲ್ಲಿ ತನಕ ಓದ್ತಿದೆ, ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಕಮ್ಮ, ನಾನು ನಿನಗೆ ಇದಕ್ಕೆ ಸಪೋರ್ಟ್ ಮಾಡ್ತೀನಿ, ನೀನು ಓದಪ್ಪ, ನೀನು ಆಡಪ್ಪ ಅಂತ ನಾನು ಸಪೋರ್ಟ್ ಮಾಡಿದೆ ಸರ್. ಇನ್ನು ಅವ್ರ ಅಣ್ಣ ಚೇತನ್ ಅವ್ರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ರಾಷ್ಟ್ರೀಯ ಮಟ್ಟದಲ್ಲಿ ಆಡೋದು ಅಂದ್ರೆ ತಮಾಷೆ ಮಾತಲ್ಲ. ಮೊದಲನೇ ಸಾರಿ ಅವರು ಸ್ಟೇಟಲ್ಲೇ ಆಡಬೇಕಾದ್ರೆ ಖುಷಿ ಆಗಿರುತ್ತೆ. ಇನ್ನು ರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆದ್ರು ಅನ್ನುವಾಗ ಖುಷಿ ಹೇಗಿತ್ತು, ಅಷ್ಟಕ್ಕೆಲ್ಲ ಅವರ ಏನು ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಅಂತ? ಸರ್, ಅವರ ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಅವರ ಪರಿಶ್ರಮ ಅದಕ್ಕೆಲ್ಲ ಕಾರಣ. ಹೇಗೆ ಅಂತಂದರೆ ಅವ್ರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂದರೆ, ಯಾವುದೇ ಹಬ್ಬ ಬರಲಿ, ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅವರು ಪ್ರಾಕ್ಟೀಸ್ಗೆ ಹೋಗಲ್ಲ ಅಂತಿರಲಿಲ್ಲ. ಆ ದಿನನೂ ಪ್ರಾಕ್ಟೀಸ್ ಇರ್ತಿತ್ತು ಅವ್ರಿಗೆ. ಬರೀ ಅದೊಂದೇ ಕಾರಣ ಅಲ್ಲ, ಅದು ಇವಾಗ ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಆಗಿರೋದು ತುಂಬ ಖುಷಿ ಆಗ್ತಿದೆ. ಅದು ಫಸ್ಟ್ ಟೈಮಲ್ಲೇ ಕರ್ನಾಟಕದಿಂದ ಇಡೀ ಸೌತ್ ಇಂಡಿಯಾದಲ್ಲೇ ನನ್ನ ತಂಗಿ ಸೆಲೆಕ್ಷನ್ ಆಗಿರೋದು ತುಂಬ ಖುಷಿ ವಿಷಯ. ಗ್ರಾಮದಿಂದ ಭಾರತ ತಂಡವನ್ನ ಖೋ ಆಟದಲ್ಲಿ ಪ್ರತಿನಿಧಿಸುತ್ತಿರುವಂತಹ ಚೈತ್ರ ಅವರಿಗೆ ಕೋಚ್ ಅನ್ನ ನೀಡಿದಂತಹ ಆಧುನಿಕ ದ್ರೋಣಾಚಾರ್ಯ ಅಂತಾನೆ ಹೇಳ್ಬೋದು ಮಂಜುನಾಥ್ ಸರ್ ಈಗ ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಲ್ಲ ಕಡೆ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ಸರ್ ಮಕ್ಕಳುಗಳು, ನಮ್ಮ ಮಂಜುನಾಥ್ ಸರ್, ನಮ್ಮ ಮಂಜುನಾಥ್, ಪೋಷಕರು ಸಹ ಮಂಜುನಾಥ್ ಸರ್ ಅಂತ ಹೇಳ್ತಾ ಇದ್ದಾರೆ. ತಾವು ಇಷ್ಟೆಲ್ಲ ಮಕ್ಕಳುಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ನಿಮ್ಮ ಅಂದರೆ ಯಾವ ರೀತಿ ನಿಮ್ಗೆ ಇದನ್ನು ಟ್ರೈನಿಂಗ್ ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ತು? ಮೂಲತಃ ನೀವೇನಾಗಿದ್ರಿ ಅಂತ? ಸರ್ ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಾನು 2007ರಲ್ಲಿ ನಾನು ಕುರ್ಬೂರ್ ಸ್ಕೂಲ್ಗೆ, ನಮ್ಮ ವಿದ್ಯಾರ್ಥಿ ಕಾನ್ವೆಂಟ್ಗೆ ಸಹ ಶಿಕ್ಷಕನಾಗಿ, ಗಣಿತ ಶಿಕ್ಷಕನಾಗಿ ಬಂದೆ. ಸ್ಟಾರ್ಟಿಂಗ್ ಇಲ್ಲಿ ಇಲ್ಲಿ ಈ ಸ್ಕೂಲ್ ಇಲ್ಲಿ ಇರಲಿಲ್ಲ, ನಮ್ಮ ಕುರ್ಬೂರು ಸ್ಕೂಲು ಒಳಗಡೆ ಅಂದರೆ ಊರು ಒಳಗಡೆ ಇದ್ದದ್ದು. ಅಲ್ಲಿ ಸಂಸ್ಥಾಪಕರಾದಂಥ ಖುಷಿ ಭೃಂಗೇಶ್ವರ್ ಅವರು ಒಂದು ಸಣ್ಣದಾಗಿ ವಿದ್ಯಾದರ್ಶನ ಕಾನ್ವೆಂಟ್ ಅಂತ ಒಂದು ಬಡ ಮಕ್ಕಳಿಗೋಸ್ಕರ, ಗ್ರಾಮೀಣ ಬಡ ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನು ತೆರೆದಿದ್ರು. ಆ ಶಾಲೆಗೆ ನಾನು ಸಹ ಶಿಕ್ಷಕನಾಗಿ ಬಂದು ವರ್ಷದಲ್ಲಿ ಯಾವುದೇ ರೀತಿಯಾದಂತಹ PT ಟೀಚರ್ಸ್ ಇರಲಿಲ್ಲ. ನಾನು ಮಕ್ಕಳುಗಳಿಗೆ ಒಂದು ಸಣ್ಣ ಪುಟ್ಟ ಆಟಗಳನ್ನ ಆಡಿಸ್ತಿದ್ದೆ. ಸಣ್ಣ ಪುಟ್ಟ ಆಟ ಆಡಿಸ್ತಾ ಹಂಗೆ ಅಥ್ಲೆಟಿಕ್ಸ್ಗಳಿಗೆ ಗಮನ ಕೊಟ್ಟೆ. ತುಂಬ ಮಕ್ಕಳಲ್ಲಿ ಅಪಾರವಾದ ಪ್ರತಿಭೆ ಇತ್ತು. ನಾನು ಅದನ್ನು ಗುರುತಿಸಿ ಯಾಕೆ ಒಂದು ಸ್ವಲ್ಪ ಅಥ್ಲೆಟಿಕ್ಸ್ಗೆ ಟ್ರೈ ಮಾಡಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟಾರ್ಟಿಂಗ್ ನಾನು 2008 ಮತ್ತು 9ನೇ ಸಾಲಲ್ಲಿ ಮೂಗೂರು ಹೋಬಳಿಲಿ ಅಥ್ಲೆಟಿಕ್ಸ್ ಕರ್ಕೊಂಡು ಹೋಗಿದ್ದು ವರ್ಷದಲ್ಲೇ ನಮ್ಮ ಮಕ್ಕಳು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಷನ್ ಆದರು. ಬಹಳ ಖುಷಿ ಆಯಿತು. ಹಾಗೆ ನನಗೆ ಸ್ಪೋರ್ಟ್ಸ್ ಅದು ತುಂಬ ಹುಚ್ಚು. ನಾನು ಚಿಕ್ಕವನಾಗಿದ್ದಾಗ ಸ್ಪೋರ್ಟ್ಸ್ ಆಡಬೇಕಂತ ಭಾಳ ಇಷ್ಟಪಡ್ತಿದ್ದೆ. ಬಟ್ ನಮಗೆ ಯಾವುದೇ ರೀತಿಯಾದ ಗುರುಗಳು ಸರಿಯಾದ ರೀತಿಯಲ್ಲಿ ಸಿಕ್ಕಲಿಲ್ಲ, ಮಾರ್ಗದರ್ಶನ ಸಿಕ್ಕಲಿಲ್ಲ. ಹಾಗಾಗಿ ನನ್ನ ಆಸೆ ಇದ್ದದ್ದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಬರೀ ಟೀಚರ್ ಆಗಿ ಪಾಠ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಪ್ರವೃತ್ತಿಯಾಗಿ ಯಾವ್ದಾರ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ಬಹಳ ಮನದಾಸೆ ಇತ್ತು. ಅದಕ್ಕೆ ನನಗೆ ದಾರಿದೀಪವಾಗಿದ್ದು ನಮ್ಮ ವಿದ್ಯಾದರ್ಶಿನಿ ಕಾನ್ವೆಂಟು. ಆ ಒಂದು ಕಾನ್ವೆಂಟ್ನಲ್ಲಿ ಹೋದಾಗ ಆ ಮಕ್ಕಳಲ್ಲಿದ್ದಂಥ ಅಪಾರವಾದ ಪ್ರತಿಭೆಯನ್ನು ಗುರುತಿಸಿ ನಾನೇನು ಮಾಡಿದೆ, ಸಣ್ಣದಾಗಿ ಒಂದು ಟೀಮ್ ಕಟ್ಟಿದೆ. ನನಗೆ ಖೋ ಅಂದರೆ ತುಂಬ ಇಷ್ಟ ಇದು. ನನ್ನ ಚಿಕ್ಕ ವಯಸ್ಸಿನಿಂದನೂ ಖೋ ಆಡಬೇಕು ಅನ್ನೋ ಕನಸಿತ್ತು. ಬಟ್ ನಮ್ಗೆ ಸರಿಯಾದ ರೀತಿ ಎನ್ಕರೇಜ್ ಸಿಕ್ಕಲಿಲ್ಲ. ಹಾಗಾಗಿ ಈ ಮಕ್ಕಳಲ್ಲಿದ್ದಂಥ ಅಪಾರವಾದ ಒಂದು ಪ್ರತಿಭೆಯನ್ನು ಗುರುತಿಸಿ ಮತ್ತು ಅವರಲ್ಲಿರೋಂಥ ಸ್ಪೀಡು, ಎಂಡೋರೆನ್ಸು, ಒಂದು ಸ್ಟಾಮಿಯಾನ, ಆ ಟೆಕ್ನಿಕ್ಕು, ಇವೆಲ್ಲವನ್ನ ಸ್ವಲ್ಪ ಮಕ್ಕಳು ಅದೇ ತಾನೇ ಅಳವಡಿಸ್ಕೊಳ್ತಾ ಇದ್ರು. 2009ರಲ್ಲಿ ನಾನು ಒಂದು ಸಣ್ಣದಾಗಿ ಒಂದು ಪ್ರೈಮರಿ ಟೀಮನ್ನು ಕಟ್ಟಿದೆ. 12 ಮಕ್ಕಳು ಆ ಒಂದು ವಿದ್ಯಾದರ್ಶನ ಕಾನ್ವೆಂಟ್ ಮೈದಾನದಲ್ಲಿ ಹಿಂದ್ಗಡೆ ತೆಂಗಿನ ತೋಟ ಇತ್ತು. ಅಲ್ಲೇ 2 ಕಂಬಗಳನ್ನು ನಾವೇ ಮರದಲ್ಲಿ ತಯಾರು ಮಾಡಿಕೊಂಡು ಒಂದು ಸಣ್ಣದಾಗಿ ಟೀಮನ್ನು ಕಟ್ಟಿದೋ. 2009ರಲ್ಲಿ ಶುರುವಾದಂತಹದ್ದು ಹೋಬಳಿಯಿಂದ ತಾಲೂಕು ಅಂತ, ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಹೋದೋ, ಜಿಲ್ಲಾ ಮಟ್ಟದಿಂದ ವಿಭಾಗೀಯ ಮಟ್ಟಕ್ಕೆ ಹೋದೋ. ಅಲ್ಲಿವರೆಗೆ ಹೋಗ್ಬಿಟ್ಟು ನಾವು ಅಲ್ಲಿ ಸೋಲನ್ನು ಅನುಭವಿಸಬೇಕಾಗಿತ್ತು. ಯಾಕೆ ಅಂತಂದ್ರೆ ನಮಗೆ ಸೂಕ್ತವಾದ ತರಬೇತಿ ಇನ್ನೂ ಪಡ್ಕೊಳ್ಬೇಕಾಗಿತ್ತು ಮತ್ತು ಇನ್ನೂ ಹಲವಾರು ಟೆಕ್ನಿಕನ್ನು ನಾವು ಕಲಿಬೇಕಾಗಿದ್ದ ಸ್ಥಿತಿ ಇತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ನಾವು ವಿಭಾಗೀಯ ಮಟ್ಟದಲ್ಲಿ ಸೋತು, ಆ ಸೋಲನ್ನೇ ಗೆಲುವಾಗಿ ಪರಿವರ್ತಿಸ್ಕೊಡ್ಬೇಕು ಅಂದ್ಬಿಟ್ಟು ಬಹಳ ಗುರಿಯನ್ನು ಇಟ್ಕೊಂಡು 2010ರಿಂದ ಶುರು ಮಾಡಿದ್ದು ಸಹ. ಅಲ್ಲಿಂದ ಇಲ್ಲಿವರೆಗೂ ಸಹ ಇಲ್ಲಿ ಓದಂತಹ ಹಲವಾರು ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳಾಗಿ ಅತ್ಯುತ್ತಮವಾದ ಸಾಧನೆ ಮಾಡ್ತಾ ಬಂದಿದ್ದಾರೆ. ಇವತ್ತೇನು ಚೈತ್ರ ಬಿ ಅವರು 2025 ದೆಹಲಿ ನಡೆತಿರುವಂತಹ ವರ್ಲ್ಡ್ ಕಪ್ ನಲ್ಲಿ ಭಾಗವಹಿಸಿ ನಮ್ಮ ಭಾರತ ತಂಡ ಪ್ರತಿನಿಧಿಸಿ ಖಂಡಿತ ಚಿನ್ನದ ಪದಕವನ್ನು ಗೆಲ್ತಾರೆ. ಇವತ್ತೇನಾದರೂ ಆ ರೀತಿ ಸಾಧನೆಯನ್ನು ಮಾಡ್ತಿದ್ದಾರೆ ಅಂತಂದ್ರೆ
ನಮ್ಮ ವಿದ್ಯಾರ್ಥಿ ಕಾನ್ವೆಂಟ್ ಸಂಸ್ಥಾಪಕರಾದ ಕೃಷಿ ಬೃಂಗೇಶ್ವರ್ ಅವರು. ಅದೇ ರೀತಿ ನಮ್ಮ ದೇಗುಲ ಮಠ, ಈ ಸಂಸ್ಥೆ ದೇಗುಲ ಮಠ ವಹಿಸಿಕೊಂಡಿದೆ. ಅಲ್ಲಿರುವಂತಹ ಹಿರಿಯ ಶ್ರೀ ಮತ್ತು ಕಿರಿಯ ಶ್ರೀಗಳ ಒಂದು ಆಶೀರ್ವಾದದಿಂದ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ, ನಮ್ಮ ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆ, ಮತ್ತೆ ನಮ್ಮ ಟಿ ನರಸೀಪುರ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕ್ರೀಡಾಪಟುಗಳ ಒಂದು ಪೋಷಕ ವರ್ಗದವರು, ಅವರ ಒಂದು ಸಹಕಾರ ತುಂಬಾ ಚೆನ್ನಾಗಿದೆ. ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತಂದ್ರೆ ಅವರೆಲ್ಲರ ಒಂದು ಸಹಕಾರದಿಂದ ಈ ಮಟ್ಟಕ್ಕೆ ನಿಂತಿದ್ದೀವಿ.